ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರಿಗೆ 2012ರಲ್ಲಿ ರಾಜ್ಯ ಸರ್ಕಾರದ ವಿಧೇಯಲ್ಲಿ ತಿಳಿಸಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಪತ್ರಿಕಾಗೋಷ್ಠಿ ನಡೆಸಿದ್ದು, ಸರ್ಕಾರ ಅನಾವಶ್ಯಕ ವಿಳಂಬ ಮಾಡುತ್ತಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಇನ್ನು 15 ದಿನಗಳ ಕಾಲ ಸಮಯ ನೀಡಲಾಗುವುದು. ಬೇಡಿಕೆಗಳ ಸ್ಪಂದನೆ ಇಲ್ಲದಿದ್ದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜ್ಯ ಸರ್ಕಾರದ ನಮ್ಮ ಕೆಲವು ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದಾಗ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ವಿಭಾಗೀಯ ಪೀಠದಲ್ಲಿ ಆದೇಶ ಪಡೆದಿರುವುದು WP ನಂಬರ್ 2001/42/21 ಇದನ್ನು ಅನುಷ್ಠಾನಗೊಳಿಸದೆ ಸರ್ಕಾರ ಅನವಶ್ಯಕವಾಗಿ ಇಲಾಖೆಯಿಂದ ಇಲಾಖೆಗೆ ಕಳುಹಿಸಿ ಅನವಶ್ಯಕ ವಿಳಂಬ ಮಾಡುತ್ತಿದೆ. ಈ ಬಗ್ಗೆ ಇತ್ತೀಚೆಗೆ ನಮ್ಮ ಸಂಘ DPR ಇಲಾಖೆ, ಹಣಕಾಸು ಇಲಾಖೆ ಹಾಗೂ ಕಾನೂನು ಇಲಾಖೆಗಳ ಮುಖ್ಯಸ್ಥರಿಗೆ ಬೇಡಿಕೆ ಗಳಿಟ್ಟಿದ್ದು, ಸರ್ಕಾರ ಅನವಶ್ಯಕ ವಿಳಂಬ ಮಾಡುತ್ತಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಇನ್ನು 15 ದಿನಗಳ ಕಾಲಾವಕಾಶ ನೀಡಲಾಗಿದ್ದು, ಬೇಡಿಕೆ ಸ್ಪಂದಿಸದೇ ಇದ್ದರೆ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೇಳಿದಾಗ ಆವಾಗ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ನಾವು ಕೇಳಿದಾಗ ನಮಗೇನು ಹೇಳಿದ್ರು, ಈಗ ಹಣಕಾಸಿನ ಸ್ಥಿತಿ ಅಷ್ಟಕ್ಕಷ್ಟೇ ಇದೆ, ಸುಧಾರಣೆ ಆದಾಗ ನಾವು ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದರು. ಅಂದರೆ ಅವ್ರಿಗೆ ಮನೆ ಬಾಡಿಗೆ 100% ಕೊಡ್ತಾ ಇರಲಿಲ್ಲ, DA 100% ಕೊಡ್ತಾ ಇರಲಿಲ್ಲ, ಗಳಿಕೆ ಲೀವ್ ಕೊಡ್ತಾ ಇರಲಿಲ್ಲ. ಸೊ ಇಂಥವು ಅನೇಕ ಸೌಲಭ್ಯದಿಂದ ವಂಚಿತ ಮಾಡಿದರು. ನಾವು ಪುನಃ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಅದು 75% DA ಇದ್ದಿದ್ದು 90% ಮಾಡಿದ್ರು. ಸೊ ಈ ಥರ ಮಾಡಿದ್ರು, ಇನ್ನೂ 100% ಯಾವುದೂ ಆಗಿಲ್ಲ. ಆಮೇಲೆ ನಾವು ಪದೇ ಏನು ಸ್ಟ್ರೈಕ್ ಮಾಡೋದು ಅಂಥೇಳಿ ಕೋರ್ಟ್ನಲ್ಲಿ ನಮ್ಮ ಕೆಲವರು ತಾವೇ ಹೂಡಿದ್ರು. ಕಲಬುರಗಿಯ ವಿಭಾಗ ಪೀಠದಲ್ಲಿ ಒಂದು ಪ್ರಕರಣ ದಾಖಲಾಗಿ ಅದರ ಅನ್ವಯವಾಗಿ WP ನಂಬರ್ ಅದ 20014/221 ಅದಕ್ಕೆ ತೀರ್ಪು ಬಂತು. ಏನು ಅಂತಂದ್ರೆ ಈ ನೌಕರಿಗೆ ಕೂಡ 2012ರ ವಿಧೇಯಕದಲ್ಲಿ ಏನೇನಿದೆ ಆ ಎಲ್ಲ ಸೌಲಭ್ಯ ವಿಸ್ತರಣೆ ಮಾಡಬೇಕು ಅಂತ ಕೊಟ್ಟರು. ಸರ್ಕಾರ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಲಿವಿಂಗ್ ಎಕ್ಸಾಂಪಲ್. ಆ ತೀರ್ಪು ಬಂದ ಮೇಲೆ ಏನು ಮಾಡಿದ್ರು, DPR ಸರ್ಕಾರಿ ನಿಯಮ ಫಸ್ಟ್ ಹೋಗೋದೇ DPR ಮುಖ್ಯ ಇಲಾಖೆ. ಅದೇ DPRದವ್ರು ಏನು ಮಾಡಿದ್ರು, ಬೇಕಂತಲೇ ಅನಾವಶ್ಯಕವಾಗಿ ಅದನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಕಮಿಟಿಗೆ ಕಳಿಸಿದ್ರು. ಅಲ್ಲಿಂದ FDಗೆ ಹೋಯ್ತು. FDನಿಂದ ಲಾ ಡಿಪಾರ್ಟ್ಮೆಂಟ್. ಅಂದರೆ ಹಿಂಗೆ ಇಲಾಖೆ ವೈಸೇ ಓಡಾಡಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ಅಲ್ಲಿ ಓರಲ್ ಏನು ಇನ್ಸ್ಟ್ರಕ್ಷನ್ ಇದೆ, ಫೈನಾನ್ಷಿಯಲ್ ಬರ್ಡನ್ ಸರ್ಕಾರಕ್ಕೆ ಆಗಬಾರ್ದು ಅಂಥವು ಏನೋ ಫೈಲ್ ಬಂದರೆ ಇಲಾಖೆನಿಂದ ಇಲಾಖೆಗೆ ಓಡಾಡ್ಸ್ಕೊತ ಇಲ್ಲೇ ಇರ್ರಿ. ವಿಧಾನಸೌಧನಲ್ಲೇ ಓಡಾಡ್ತಾವೆ ಅವು ಎಲ್ಲ ಇಲಾಖೆ ವಿಧಾನಸೌಧದಲ್ಲೇ ಇದೆ. ಫಸ್ಟ್ ಫ್ಲೋರಿಗೆ ಹೋಗಿ ಸೆಕೆಂಡ್ ಫ್ಲೋರ್ ಬರ್ತದೆ, ಸೆಕೆಂಡ್ ಫ್ಲೋರ್ ಹೋಗಿ ಥರ್ಡ್ ಫ್ಲೋರ್ ಹೋಗ್ತದೆ, ಹಿಂಗೆ ಓಡಾಡ್ಕೋತಿರ್ತಾವೆ. ಅದಕ್ಕೆ ನಾವು ಮೊನ್ನೆ ಹೋಗಿ ಎಲ್ಲರೂ ಭೇಟಿಯಾಗಿ DPR ಸೆಕ್ರೆಟ್ರಿಗೆ, ಲಾ ಸೆಕ್ರೆಟ್ರಿಗೆ ಮತ್ತು ಹಣಕಾಸು ಇಲಾಖೆ ಸೆಕ್ರೆಟ್ರಿಗೆ, ಸರ್ ಕೋರ್ಟ್ ತೀರ್ಪಾಗಿದೆ ಮತ್ತು ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ 100% ಅಂದ್ರೆ, ಇಲ್ಲ ಇದ್ರ ಬಗ್ಗೆ ನಾವು ಪರಿಶೀಲಿಸ್ತಿದ್ದೀವಿ ಇದು ಅಂಥೇಳಿ ಬರೀ ಗಾಳಿ ಮಾತು, ಕೆಲ್ಸಕ್ಕೆ ಬರಲಾರ್ದ ಮಾತುಗಳೇ ಹೇಳಿದರು. ಸರ್ ನೀವು ಅಪೀಲ್ ಹೋಗೋದಿದ್ರು ಅಪೀಲ್ ಹೋಗ್ಬೋದಾಗಿತ್ತು, ಅಪೀಲು ಹೋಗಿಲ್ಲ, ಏನೂ ಹೋಗಿಲ್ಲ. ನಾವು ಮತ್ತೆ ಕಂಟೆಂಪ್ಟ್ ಮೂವ್ ಮಾಡೋದು. ಇಷ್ಟೊತ್ತರಲ್ಲಿ ಭಾಳಷ್ಟು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಯಾವುದೂ ಬೆನಿಫಿಟ್ ಎಕ್ಸ್ಟೆಂಡ್ ಆಗ್ತಾಯಿಲ್ಲ. ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಈ ಲೀಗಲ್ ಬ್ಯಾಟಲ್ನಲ್ಲಿ ಭಾಳ ಸಮಯ ತೋತದು. ಭಾಳ ಜನ ರಿಟೈರ್ ಆಗಿ ಹೋಗ್ತದೆ, ಅವ್ರಿಗೆ 100% DA ಸಿಗೋಂಗಿಲ್ಲ, ಇದು ಸಿಗೋಂಗಿಲ್ಲ. ಅದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಭೇಟಿಯಾಗಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಮತ್ತು ಇವರಿಗೆಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮ್, ಅವಾಗ ಯಾವುದೋ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲಿ ಇತ್ತು. ಅದನ್ನು ಯಾವುದೂ ಡಿಸೈನ್ ಮಾಡಿಲ್ಲ. ಅದಕ್ಕೆ ಇವರಿಗೂ ಕೂಡ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು. ಪ್ಲಸ್ ಪ್ರಮುಖ ನಮ್ಮ 4 ಬೇಡಿಕೆ ಇವೆ, 5 ಬೇಡಿಕೆ ಇವೆ. ಇವರಿಗೆ ಪೆನ್ಷನ್ ಸ್ಕೀಮ್ ಕೊಡಬೇಕು ಮತ್ತು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಅದನ್ನೆಲ್ಲ 100% ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟು, ನೌಕರರಿಗೆ ಲೀವ್ ಎನ್ಕ್ಯಾಶ್ಮೆಂಟು ಒಂದು ಬೆನಿಫಿಟ್ ಇದೆ. ಅವರು ಗಳಿಕೆ ರಜೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಆ ಗಳಿಕೆ ರಜೆಯನ್ನು ಇವ್ರಿಗೆ ಇಂಪ್ಲಿಮೆಂಟೇ ಮಾಡಿಲ್ಲ, ಅದನ್ನು ಮಾಡಬೇಕು. ಮತ್ತು ಪ್ರತಿ 5 ವರ್ಷಕ್ಕೆ ಒಂದೊಂದು ಸರ್ತಿ ಇನ್ಕ್ರಿಮೆಂಟ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲೇ ಇದೆ, 2012ರ ವಿಧೇಯಕದಲ್ಲೇ ಇದೆ. ಅದನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ನಾವು ಹೇಳೋದೇನು, ಅನಾವಶ್ಯಕವಾಗಿ ನೀವು ಡಿಪಾರ್ಟ್ಮೆಂಟ್ ಒಪಿನಿಯನ್ ಕಲೆಕ್ಟ್ ಮಾಡೋದು, ಇದರಲ್ಲೇ ಸಮಯ ವ್ಯರ್ಥ ಮಾಡಬೇಡ್ರಿ, ಭಾಳ ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲದೇ ಇದ್ದರೆ 15 ದಿನ ನಾವು ಸರ್ಕಾರಕ್ಕೆ ಮೊನ್ನೆ ಕೂಡ ಲೆಟ್ರ್ ಕೊಟ್ಟು ಬಂದಿದ್ವಿ. 15 ದಿನದಲ್ಲಿ ಇದನ್ನೆಲ್ಲ ನೀವು 100% ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ನಾವು ಮತ್ತೆ
ಹೋರಾಟಕ್ಕೆ ಇಳಿಬೇಕಾಗ್ತದೆ. ಈಗ ಭಾಳಷ್ಟು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಹೋರಾಟ ಬದಿಗೆತ್ತಿ ಕಾನೂನು ರೀತಿಯಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಮಾತಿಗೆ ನೀವು ಬೆಲೆ ಕೊಡದೇ ಇದ್ದರೆ ನಿಮಗೆ 15 ದಿನ ನಾವು ಟೈಮ್ ಕೊಡ್ತೀವಿ. ಕೊಡದೇ ಇದ್ದರೆ ನಾವು ಮತ್ತೆ ಇಳಿದು ಹೋರಾಟಕ್ಕೆ ಮಾಡಬೇಕಾಗ್ತದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ವಿಪರ್ಯಾಸ ಏನು ಅಂತೇಳಿದ್ರೆ ಕೋರ್ಟ್ ಆರ್ಡ್ರು ಕೆಲವೊಂದು ಭಾಳ ಫಾಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಕೋರ್ಟ್ ಆರ್ಡ್ರ್ ಹೆಂಗೆ ಮಾಡ್ತಾರೆ ಅಂತಂದ್ರೆ ಇದೊಂಥರ ಜೋಕ್ ಅನ್ನಿಸ್ತದೆ. ಇಂಥ ಅಡ್ಮಿನಿಸ್ಟ್ರೇಷನ್ ನಾವು ನೋಡೇ ಇಲ್ಲ. DPRನಾಗ ಬಂದ್ರಪ್ಲೆ ಕೋರ್ಟ್ ಆರ್ಡ್ರ್ ಅಪೀಲ್ ಹೋಗ್ಬೇಕಂತಾರೆ, ಅಪೀಲರೇ ಹೋಗ್ತಾರೆ ಅಥವಾ ಇಂಪ್ಲಿಮೆಂಟರೇ ಮಾಡ್ತಾರೆ. ಎರಡರಲ್ಲಿ ಒಂದಾಗೋದು ನಾವು ನೋಡಿದ್ದೀನಿ. ಆದರೆ ಅದನ್ನು ಅನಾವಶ್ಯಕವಾಗಿ ಪಾರ್ಲಿಮೆಂಟ್ರಿ ಅಫೇರ್ಸಿಗೆ ಕಳಿಸೋದು, ಅವ್ರ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸೋದು, ಆಮೇಲೆ FD ಕಳಿಸೋದು. ಅಲ್ಲೇ ನಾನು ಆಮೇಲೆ ಕೇಳಿದಾಗ ಅಲ್ಲಿ ಅವರು ಅನ್ಅಫಿಷಿಯಲಿ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಸರ್, ಸರ್ಕಾರಕ್ಕೆ ಯಾವುದೇ ಭಾರ ಆಗುವಂಥ ಹಣಕಾಸಿನ ಭಾರ ಆಗುವಂಥ ಫೈಲ್ಗಳು ಬಂದ್ರೆ ಅದನ್ನು ಇಲ್ಲೇ ರೊಟೇಟ್ ಮಾಡ್ಬೇಕಂತೇಳಿ ನಮ್ಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಹೇಳಿದರು. ಅಧಿಕಾರಿಗಳು ಬಾಯಿ ಬಿಟ್ಟು ಹೇಳಿದ್ರು, ಇಲ್ಲೇ ನಮ್ಗೆ ಓರಲ್ ಇನ್ಸ್ಟ್ರಕ್ಷನ್. ನಾನು ಕೇಳಿದೆ, ಪಾರ್ಲಿಮೆಂಟ್ರಿ ಅಫೇರ್ಸಿಗೆ ಯಾಕೆ ಕಳಿಸ್ಬೇಕು ನಮ್ಮ ಫೈಲು? ನೌಕರರ ಫೈಲು ಪಾರ್ಲಿಮೆಂಟ್ರಿ ಅಲ್ಲಿ ಆಗ್ಯದ. 2012ರಲ್ಲಿ ವಿಧಿಗೆ ತಯಾರು ಮಾಡೋರು ಅವ್ರು ಪಾರ್ಲಿಮೆಂಟ್ರಿ ಅಫೇರ್ಸ್ದವರು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಲಾ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ಯಾವುದು ಅಪೀಲ್ ಹೋಗೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ಬರೆದು ಕಳಿಸಿದ್ದಾರೆ. ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲ ಸರ್, ಎಲ್ಲ ಹಣಕಾಸು ಇಲಾಖೆದವ್ರು ಒಪ್ಪಿಗೆ ಕೊಡಬೇಕು. ಅವ್ರು ಕೊಡದೇ ಇದ್ದರೆ ನಾವು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ರಿ, ಅಪೀಲರೇ ಹೋಗ್ರಿ. ಸೊ ನಾನು ಹೇಳೋದು ಏನು ಅಂತಂದ್ರೆ, ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಸರ್ಕಾರಿ ನೌಕರಿಗೆ ಏನೇನೋ ಸೌಲಭ್ಯ, ಈಗ ಮೊನ್ನೆ DK ಶಿವಕುಮಾರ್ ಅವರು OPS ಕೊಡ್ತೀವಿ ಅಂಥೇಳಿ ಸರ್ಕಾರಿ ನೌಕರ ಸಮಾವೇಶದಲ್ಲಿ ಹೇಳಿದ್ದಾರೆ. ಅದು ಕೊಟ್ಟರೆ ಭಾಳ ಒಳ್ಳೆಯದು. ಅದು ಕೊಟ್ಟರೆ ಇವರಿಗೂ ಅನ್ವಯ ಆಗಬೇಕು. ಯಾಕಂದ್ರೆ ಇವರು ಸರ್ಕಾರಿ ಇಲಾಖೆನಲ್ಲೇ ಕೆಲಸ ಮಾಡಿದಂಥವ್ರು. ಕ್ಷೇಮಾಭಿವೃದ್ಧಿ ವಿಧಿಕ 32,000 ಜನ ಏನು ನಿವೃತ್ತಿ, ಈ ಕೆಲವ್ರು ನಿವೃತ್ತಿ ಆಗಿದ್ದಾರೆ, ಈ ಕೆಲವರು ಕೆಲಸದಲ್ಲಿ ಇದ್ದಾರೆ. ಇವರು ಕೂಡ ದೇ ಆರ್ ಸಿಮಿಲರ್ಲಿ ಪ್ಲೇಸ್ಡ್ ಎಂಪ್ಲಾಯೀಸ್ ಅಂತ ಹೇಳಿದ್ದಾರೆ. ಇವರು ಸರ್ಕಾರಿ ಇಲಾಖೆಯಲ್ಲಿ ಅರಣ್ಯ ಇಲಾಖೆ, ಜಿಲ್ಲಾ ಪಂಚಾಯತ್